ಪುಷ್ಪ ಕಾಕಡ ಬರುವವರೆಗೂ ಸಹ ಈ ಒಂದು ತರಕಾರಿಗಳ ಮೂಲಕವೂ ಅಥವಾ ಮತ್ತು ಈ ಒಂದು ಕುರಿ ಸಾಕಾಣಿಕೆಯಿಂದಲೂ ಅವರಿಗೆ ಆದಾಯ ಬರುತ್ತೆ. 1.5-2 ವರ್ಷಗಳ ನಂತರ ಆ ಒಂದು ಕಾಕಡ ಗಿಡ ಬೆಳೆದಾಗ ಅವರಿಗೆ ತಿಂಗಳಿಗೆ ಆ ಒಂದು ಕಾಕಡ ಗಿಡದಿಂದ ಪ್ರತಿ ತಿಂಗಳು 10,000-15,000 ರೂಪಾಯಿಗಳಷ್ಟು ಅವರಿಗೆ ವರಮಾನ ಬರ್ತಾ ಇದೆ ಈ ಒಂದು UPNRM ಯೋಜನೆಯಿಂದ. ನಬಾರ್ಡ್ ಸಂಸ್ಥೆಯಿಂದ ಧನ ಸಹಾಯ ಪಡೆದು ಪುಷ್ಪ ಕೃಷಿ ಮತ್ತು ಕುರಿ ಸಾಕಣೆಯಲ್ಲಿ ತೊಡಗಿದ ರೈತರು ನಿಷ್ಠೆಯಿಂದ ದುಡಿದಲ್ಲಿ ಸಾಲ ಮರುಪಾವತಿ ಮಾಡಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಬಹುದು ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ. ಸಸಿ ಹಾಕಿ ಮಧ್ಯದಲ್ಲಿ ನಾವೇನು ಮಾಡಿದ್ವಿ, ಅದರ ಹೂವು ಬರೋವರೆಗೂ ಮೆಣಸಿನ ಗಿಡ ಹಾಕಿ ಅದರಲ್ಲಿ ಆದಾಯ ತಂದ್ವಿ. 2ನೇ ವರ್ಷ 6 ತಿಂಗಳಿಗೆ. ಅದಾದ ನಂತರ ರಾಗಿ ಹಾಕಿದ್ವಿ. ಅದಾದ ನಂತರ ಏನೂ ಹಾಕಲಿಲ್ಲ ಸರ್. 2ನೇ ವರ್ಷದಿಂದ ಏನೂ ಹಾಕಲಿಲ್ಲ. ಇವಾಗ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುತ್ತ ಸೆಡೆ ಐತಿ. ಆ ಸೆಡೆ ಸೊಪ್ಪಿನಿಂದ 2 ಕುರಿ ಮರಿ ಮೇಯಿಸ್ತೀವಿ. ಅದರಿಂದಲೂ ಸ್ವಲ್ಪ ಆದಾಯ ತಂದ್ವಿ. ಅದೇ ಇದರಿಂದ ಒಳ್ಳೆ ಆದಾಯ ಐತೆ ಸರ್. ಅದೇ ಇನ್ನೊಂದು ಜಮೀನು ಇಂಪ್ರೂವ್ ಮಾಡಿದ್ವಿ. ಇನ್ನು ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ. ಇನ್ನೂ ಅನುಕೂಲ ಆಗುತ್ತೆ ಇದರಿಂದ. ನಬಾರ್ಡ್ ಆಧಾರ್ ಸಂಸ್ಥೆಯಿಂದ ನಮಗೆ ಸಾಲ ಕೊಟ್ಟರು. 24,000 ಸಾಲ ಕೊಟ್ಟಿದ್ರು. ಅದನ್ನು ನಾವು ಈ ಕುರಿ ಮೇಯಿಸ್ಕೊಂಡು ಈ ಹೂವಿನ ಗಿಡ ಮಾಡ್ಕೊಂಡು ಇದರಲ್ಲಿ ಬರೋ ಆದಾಯದಲ್ಲಿ ಸುತ್ತ ಸೆಡೆ ಮಾಡಿ ಆ ಸಾಲವನ್ನು ಮರುಪಾವತಿಸಿದ್ವಿ. ಒಳ್ಳೆ ಅನುಕೂಲ ಆಯ್ತು ಇದರಿಂದ. ಡೈಲಿ 1.5 kg 2 kg ಹೂವು ಬರ್ತದೆ. ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ, ನಮ್ಮ ಮನೇಲಿ ಕಟ್ತಾರೆ. ಕಟ್ಟಿ ಇಲ್ಲೇ ಬುಕ್ಕಾಪಟ್ಟಣ ಹಳ್ಳಿ ಮೇಲೆ ಮಾರ್ತೀನಿ. ಸೀಸನ್ ಇದ್ದಂಗೆ ಒಂದಿನ 10 ರೂಪಾಯಿ ಮಾರ್ತೀನಿ, ಒಂದಿನ 20, ಒಂದಿನ 30. ಒಂದು ಮಾರ್ಗೆ 30 ರೂಪಾಯಿ ತನಕ ಮಾರ್ತೀವಿ. ಒಳ್ಳೆ ಆದಾಯ ಐತೆ. ಕಷ್ಟ ಬಿದ್ದು ಮಾಡಬೇಕು. ಅವ್ರ ಸಹಾಯದಿಂದಲೇ ಇದೆಲ್ಲ ಮಾಡೋಕ್ಕೆ ಸಾಧ್ಯವಾಗಿದ್ದು. ಬುಕ್ಕಾಪಟ್ಟಣ ಹೋಬಳಿ ವ್ಯಾಪ್ತಿಯಲ್ಲಿ ನಬಾರ್ಡ್ ಸಹಾಯದಿಂದ ಕೃಷಿ ಅಭಿವೃದ್ಧಿ, ಜೀವನೋಪಾಯ ಚಟುವಟಿಕೆಗಳು ಮತ್ತು ಮರ ಆಧಾರಿತ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನು ಬೆಳೆದರಿಂದ ಅವರು ವರ್ಷದ 24 ಗಂಟೆಗಳು ಸಹ ಅವರ ಒಂದು ಜಮೀನಲ್ಲೇ ಇರುವಂತಾಗಿದೆ. ಗೋಡಂಬಿ ಬೆಳೆ ಸಸ್ಯಗಳಿಂದ ಗೋಡಂಬಿ ಇರ್ಬೋದು, ಮಾವಿನ ಗಿಡಗಳಿಂದ ಮಾವಿನ ಹಣ್ಣು ಇರ್ಬೋದು, ಅಥವಾ ಹುಣಸೆಯಿಂದ ಹುಣಸೆ ಹಣ್ಣು ಇರ್ಬೋದು. ಈ ರೀತಿಯಾದ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ ಅವರಿಗೆ ಸುಸ್ಥಿರವಾದ ಒಂದು ಆದಾಯ ಬರ್ತಾ ಇದೆ. ಇದು ಬರಡಾದಂಥ ಜಮೀನು, ಬುಕ್ಕಾಪಟ್ಟಣ ಸುತ್ತಮುತ್ತಲಿರ್ತಕ್ಕಂಥ ಜಮೀನು ಬಹಳಷ್ಟು ಬರಡಾದದ್ದು. ಸೊ ಈಗ ಅವರು ಆ ಒಂದು ಈ ಅರಣ್ಯ ಸಸ್ಯಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಅವರ ಭೂಮಿ ಫಲವತ್ತತೆಯನ್ನು ಕಂಡುಕೊಂಡಿದೆ. ಮತ್ತು ಅವರಿಗೆ ಈ ಒಂದು FPOಗಳ ಮೂಲಕ ಅಥವಾ ಉತ್ಪಾದಕರ ಸಂಘಟನೆಗಳ ಮೂಲಕವೂ ಸಹ ಅವರಿಗೆ ಅಭಿವೃದ್ಧಿ ಮಾಡ್ಕೊಳ್ತಾರೆ. ಬೆಳೆಗಳನ್ನು ಬೆಳೀತಾ ಇದ್ದಂಥ ರೈತರು ಇವತ್ತು ಸಮಗ್ರ ಒಂದು ಕೃಷಿ ಪದ್ಧತಿಯಲ್ಲಿ ಪಾಲ್ಗೊಂಡಿದ್ದಾರೆ. ರೈತ ಬಾಂಧವರು ಸರ್ಕಾರ ಮತ್ತು ನಬಾರ್ಡ್ ಸಂಸ್ಥೆ ನೀಡುವ ತರಬೇತಿ ಮತ್ತು ಸಹಾಯವನ್ನು ಪಡೆದು ಕಡಿಮೆ ಭೂಮಿ ಮತ್ತು ನೀರಿನ ಅನಾನುಕೂಲತೆ ಇದ್ದಾಗ್ಯೂ ಯಶಸ್ವಿಯಾಗಿ ಸುಸ್ಥಿರ ಕೃಷಿ ಕೈಗೊಂಡು ನಿರಂತರ ಆದಾಯ ಪಡೆದು ಆರ್ಥಿಕ ಅಭಿವೃದ್ಧಿ ಹೊಂದಬಹುದಾಗಿದೆ. किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಆತ್ಮೀಯ ವೀಕ್ಷಕರೇ, ಕಲೆ, ಸಂಸ್ಕೃತಿ,
ಧಾರ್ಮಿಕ ಪರಂಪರೆ, ಆಚಾರ ವಿಚಾರ, ಶಿಲ್ಪಕಲಾ ವೈಭವ, ಶಾಸನ